ಜಯಂತ್ಯೋತ್ಸವ ಇದರ ಅಧ್ಯಕ್ಷತೆ ಮೇಧಾವಿ ಈ ರಾಜ್ಯದಲ್ಲಿ MLC ಇರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕ್ನೂರವರ ಚಿರಂಜೀವಿಯಾಗಿರ್ತಕ್ಕಂಥ ಪ್ರಕಾಶ್ ಕಮಕ್ನೂರ ನೇತೃತ್ವದಲ್ಲಿ ನಡೀತಕ್ಕಂಥ ಅಂಬಿಗರ ಚೌಡನ ಜಯಂತಿ 21 ತಾರೀಕು ಇಡೀ ಇತಿಹಾಸ ನಿರ್ಮಾಣದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದೂನೂ ಆಗಿಲ್ಲ ಮುಂದೂನೂ ಆಗಿಲ್ಲ. ಅದು ಯಾವ್ದಾರ ಜಯಂತಿ ಆಗಿರೋದ್ರೆ ಅದು ಪ್ರಕಾಶ್ ಕಮಕ್ನೂರ ನೇತೃತ್ವದಲ್ಲಿ ಅದು 21 ತಾರೀಕು ನಡೀತಕ್ಕಂಥ ಅಂಬಿಗರ ಚೌಡನ ಜಯಂತಿ. ಅದೇ ರೀತಿಯಾಗಿ ಏನು ತಿಪ್ಪಣ್ಣಪ್ಪ ಕಮಕ್ನೂರು MLC-ಗಳಾಗಿರ್ತಕ್ಕಂಥ ನೀವೆಲ್ಲ ನೋಡಿರ್ಬೇಕಲ್ಲ ಪತ್ರಕರ್ತರು, ಯಾಕಂದ್ರೆ ನೀವೆಲ್ಲ ಮೀಡಿಯಾದವ್ರು. ಯಾವ ತರ 12ನೇ ಶತಮಾನದಾಗ ನಿಜ ಶರಣ ಅಂಬಿಗರ ಚೌಡಯ್ಯ ನಿಜ ಅಂತಕ್ಕಂಥದ ಹೆಸರು ಕೊಡ್ತಕ್ಕಂಥ ಯಾರಾದ್ರೆ ಆ ಕಾಲ 12ನೇ ಶತಮಾನದಾಗ ಬಸವಣ್ಣವ್ರು. ಆ ಬಸವಣ್ಣವ್ರ ನೇತೃತ್ವದಾಗ 206 ಸ್ವಾಮಿಗಳಿಗೆ ನಿಜ ಶರಣ ಅಂತ ಅಲ್ಲಿಲ್ಲ. ಬಸವಣ್ಣವ್ರು ನಿಜ ಶರಣ ಅಂಬಿಗರ ಚೌಡಯ್ಯಗೆ ಪ್ರಶಸ್ತಿ ನೀಡ್ತಕ್ಕಂಥದ್ದು ಆ ಕಾಲಕ್ಕೆ ಕೊಟ್ಟವ್ರು. ಮತ್ ಈ ಕಾಲಕ್ಕ ಅವ್ರು ಮಾಡ್ತಕ್ಕಂಥ ಮನ್ನಿ ಏನ್ ಅಸೆಂಬ್ಲಿದಾಗ ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥದ್ದು ನೋಡಿದ್ರ ನಿಜವಾಗ್ಲೂ ಅಂಬಿಗರ ಚೌಡಯ್ಯನೇ ಆಶೀರ್ವಾದ ಮಾಡಿ ಸೆಕೆಂಡ್ ಅಂಬಿಗರ ಚೌಡಯ್ಯ ಯಾರಾದ್ರೂ ಅದು ಮೇಧಾವಿ. ಯಾಕಂದ್ರೆ ಕೂಲಿ ಸಮಾಜ ಅಂತ ಮೇಧಾವಿಯಾಗಿ ಒಂದು ಅಸೆಂಬ್ಲಿದಾಗ ಮಾತಾಡ್ತಕ್ಕಂಥ ಶಕ್ತಿ ಎಲ್ಲರಿಗೂ ಬರಲ್ಲ. ಅವ್ರಿಗೆ ಯಾಕೆ ಬಂತಂದ್ರ ಈ ಸಮಾಜ ಬಗ್ಗೆ ಚಿಂತನೆ ಮಂಥನೆ ಅವ್ರು ಮಾಡ್ತಕ್ಕಂಥ ಕೆಲಸ ಅವ್ರು ಬರ್ತಕ್ಕಂಥ ಒಂದು ಹೋರಾಟ ಅದು ಎಲ್ಲರಿಗೂ ಬರಲ್ಲ. ನಿಜವಾಗ್ಲೂ ಅವ್ರು ಮಾತಾಡ್ತಕ್ಕಂಥದ್ದು ನಾವೇನು ವಿಧಾನಸೌಧದಾಗ ಅಸೆಂಬ್ಲಿದಾಗ ನೋಡಿದ್ರ ಬಸವರಾಜ್ ಹೊರಟ್ಟಿ ಅವ್ರು ಕ್ವಶನ್ ಕೇಳ್ತಾರ ತಿಪ್ಪಣ್ಣಪ್ಪ ಕಮಕ್ನೂರು ಹಣೆ ಬಂದಾಗ, ಏನಪ್ಪಾ ತಿಪ್ಪಣ್ಣಪ್ಪ ಕಮಕ್ನೂರು ನೀವು ತಯಾರು ನಿನ್ಗೆ ಹಡದವ್ರು ಇರ್ತಾರ ಅವ್ರಿಗೆ ಭೇಟಿ ಮಾಡ್ತಕ್ಕಂಥ ಒಬ್ಬ ಸ್ಪೀಕರ್ ಬಸವರಾಜ್ ಹೊರಟ್ಟಿ ಇರ್ತಾರ ಅತ್ತ ಮೇಧಾವಿ. ಆದ್ರೂ ಕೂಡ ಕೆಲವೊಂದು ಕಿಡಿಗೇಡಿಗಳು ಮಾತಾಡ್ತಕ್ಕಂಥದ್ದು ತಪ್ಪದು. ಯಾಕಂದ್ರೆ ಸಮಾಜಕ್ಕೆ ಯಾರು ಒಳ್ಳೇದ್ ಮಾಡ್ಯಾರ ಅಂತವ್ರಿಗೆ ಅಭಿನಂದಿಸೋದು ಸಮಾಜ ಕರ್ತವ್ಯ ಆಗ್ತದೆ. ಯಾಕಂದ್ರ ಇಡೀ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿದವ್ರು ವೀರಶೈವ ಲಿಂಗಾಯತರು ಇರ್ಬೋದು, ಎಲ್ಲಾ ಜಾತಿದವರು ಎಲ್ಲಾ ಶಾಸಕರು ಆ ಪಕ್ಷ ಈ ಪಕ್ಷ ಎಲ್ಲರೂ ಆಶೀರ್ವಾದ ತಿಪ್ಪಣ್ಣಪ್ಪ ಕಮಕ್ನೂರು ಚಲೋ ಮಾತಾಡಿದ್ರು. ಈ ಸಮಾಜ ನ್ಯಾಯ ಕೊಡ್ತಕ್ಕಂಥದ್ದು ಅವತ್ತೇ ಹೇಳಿದ್ರು ವಿಧಾನಸೌಧದಾಗ ಎಲ್ಲಾ ಜಾತಿ ಧರ್ಮದವ್ರ ಮೂರ್ತಿಗಳವ, ನಮ್ಮ ಸಮಾಜ ಮೂರ್ತಿ ಇಲ್ಲ. ಅವಾಗ ನಮ್ ಶಿವರಾಜ್ ತಂಗಡಿಗೆ ಅದ ಇಲ್ಲ ತಿಪ್ಪಣ್ಣಪ್ಪ ಕಮಕ್ನೂರೇ ನಾವು 100% ಏನ್ ಮಾಡ್ತೀವಿ ನಮ್ ಸಮಾಜ ಅಂದ್ರೆ ಏನ ಎದಕ್ ಕೊಟ್ಟಾರಂತಕ್ಕಂಥ ಶಬ್ದನ ಯೂಸ್ ಮಾಡಿದ್ರು. ಯಾಕೆ ಯೂಸ್ ಮಾಡಿದ್ರು ಅಂದ್ರ ಅವ್ರು ಮಾಡ್ತಕ್ಕಂಥದ್ದು ಇದು. ಮತ್ತೊಂದು ಕೆಲವೊಂದು ಮಾತಾಡಿದ್ರು ಶಾಸಕರಾಗಿ ಬಂದ್ರಪ್ಲೆ ಈ ವಿಧಾನಸೌಧ ನಿಮ್ದಾಗಲ್ಲ ಇದೇ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿ ಮಾತಾಡಿದ್ರು. ಅವತ್ತು ಶಿವರಾಜ್ ತಂಗಡಿಗೆ ಅವ್ರು ಹೇಳಿದ್ರು ನಾವು ಮಾಡ್ತೀವಿ ಅಂತ ಹೇಳಿ. ಅವ್ರೇನು ಬಂದು ತಿಪ್ಪಣ್ಣಪ್ಪ ಕಮಕ್ನೂರು ಅವ್ರು ಬಂದು ಏನು ಇಲ್ಲಿ ಜಗತ್ ಸರ್ಕಲ್ದಲ್ಲಿ ಏನಮ್ಮ ಟೌನ್ ಹಾಲ್ ಬಳಿ ಇರ್ತಕ್ಕಂಥ ಜಾಗ 50x50 ಜಾಗ 100x100 ಜಾಗ ತಿಪ್ಪಣ್ಣಪ್ಪ ಕಮಕ್ನೂರು ನೇತೃತ್ವ ಏನ್ ಅಸೆಂಬ್ಲಿದಾಗ ಮಾತಾಡಿದ್ರು ಅದೇ ಪ್ರಕಾರದಾಗಿ ಇಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಶಿವರಾಜ್ ತಂಗಡಿಗೆ ಅವರು ಅವಾಗಿಂದ ಅವಾಗೆ ಅಪ್ರೂವಲ್ ಮಾಡಿ ಇಲ್ಲಿ ಬರ್ತಕ್ಕಂಥ ಮಹಾನಗರ ಪಾಲಿಕೆಗೆ ಮತ್ತೆ DC ಆಫೀಸ್ ಆ ವಿಷಯ ಕಳಿಸ್ಯಾರ. ಅದಕ್ಕೆ ಆ ಒಂದು ಮಾಡ್ತಕ್ಕಂಥ ಕೆಲಸ ಇತಿಹಾಸಗೆ ಸಮಾಜ ಎಂದ್ ಹುಟ್ಟ್ಯಾದ ಅಂದಿ ಹಿಡಿದು ಇಂಥ ಕೆಲಸಗಳು ಆಗಿಲ್ಲ. ಅವ್ರು ಮಾತಾಡಿದ್ಕ ಇವತ್ತು 100x100 ಜಾಗ ಕೊಟ್ಟಿದ್ಕ ಇಡೀ ಕೂಲಿ ಸಮಾಜ ಹೈದರಾಬಾದ್ ಕರ್ನಾಟಕದಾಗ ಈ ಮಾತಾ ಮಾಣಿಕೇಶ್ವರ ಅಂಬರ್ ಸಮಾಜ ಎಲ್ಲಾ ನಮ್ ಕೂಲಿ ಸಮಾಜ ಅಭಿನಂದನೆ ಸಲ್ಲಿಸಬೇಕು ಮಾಡಿದವ್ರಿಗೆ ಯಾರೇ ಇಲ್ಲ ಅವ್ರು. ಅದಕ್ ಅವತ್ ನಡೀತಕ್ಕಂಥ ಜಯಂತಿ ಉತ್ಸವ ಈ 100x100 ಜಾಗನೂ ಕೊಡ್ತು. ಮತ್ತ ಅದಕ್ಕೆ ಇರ್ತಕ್ಕಂಥ ಅಂಬಿಗರ ಚೌಡಯ್ಯನ ಮೂರ್ತಿನೂ ಮಹಾನಗರ ಪಾಲಿಕೆಯಲ್ಲಿ ಕಂಚಿನ ಮೂರ್ತಿ ಮಾಡ್ತೀವಿ ಅಂತ ಅವ್ರನ್ನು ಆಶ್ವಾಸನೆ ಕೊಟ್ರು. ಕೊಟ್ಟ ಮೇಲೆ ಅವತ್ತು ನಡೀತಕ್ಕಂಥದ್ದು ಉತ್ಸವ ನಗರೇಶ್ವರಲಿಂದ ರಂಗಮಂದಿರ ತನ ಅವತ್ತು ನಡೀತಕ್ಕಂಥ ಉತ್ಸವ ಎಂತದಿರ್ತಾವ ಅಂದ್ರೆ ಇತಿಹಾಸ ನೀವ್ ಯಾರೂನು ನೋಡಕ್ಕಿಲ್ಲ. ನನ್ನ ಅಂದಾಜ ಆ ಜಯಂತಿ ನೋಡಕ್ಕೆ ನನ್ನ ಅಂದಾಜ 50,000 1 ಲಕ್ಷ ಜನ ಬರೀ ಹೆಲಿಕಾಪ್ಟರ್ ಪುಷ್ಪಹಾರಣೆ ಹಾಕ್ತಾರ ನೋಡಕ್ ಬರ್ತಕ್ಕಂಥದ್ದು ಸಮಾಧಾನ ಅಲ್ಲಿ ಇಲ್ಲಿ ನಡೆದಿಲ್ಲ. ಮತ್ತ ಅವತ್ ನಡೀತಕ್ಕಂಥದ್ದು ಏನು ಜಯಂತ್ಯೋತ್ಸವ
ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿಯವರಾಗಿರ್ಬೋದು, ಮತ್ತು ಆಲಂಪುರ ಪಾಟೀಲ್ ಅವರಾಗಿರ್ಬೋದು, ಫಾತಿಮಾ ಮೇಡಮ್ ಅವರಾಗಿರ್ಬೋದು, ಮತ್ತ ನಮ್ಮೆಲ್ಲ ಇರ್ತಕ್ಕಂಥ ಶಾಸಕರು ಮತ್ತಿಮೂರಾಗಿರ್ಬೋದು, ಅಪ್ಪಗೌಡರಾಗಿರ್ಬೋದು, ಎಲ್ಲ ಇದಕ್ಕೆ ಯಾವುದು ಪಕ್ಷ ಅಲ್ಲಿದು ಪಕ್ಷಾತೀತವಾಗಿ ಈ ಸಮಾಜ ಉದ್ದಿಮೆದಾರಗಳು ಎಲ್ಲಾ ಜಾತಿ ಜನಗಳು ಭಾಗವಹಿಸ್ತಾರ ಅಂತ ನಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದಾರ. ಅದಕ್ಕೆ ಎಲ್ಲಾ ಜಾತಿದವ್ರಿಗೆ ಇದು ಅಂಬಿಗರ ಚೌಡ ನಿಜ ಚೌಡ ಅಂಬಿಗರ ಚೌಡ ಜಯಂತಿ ಅಂದ್ರೆ ಓನ್ಲಿ ಇದು ಕೂಲಿ ಸಮಾಜ ಜಯಂತಿ ಅಲ್ಲ, ಇಡೀ ಹೆಂಗ್ 12ನೇ ಶತಮಾನದ ಸಮಪಾಲು ಸರ್ವರಿಗೆ ಅಂತಕ್ಕಂಥ ಬಸವಣ್ಣರು ಹೇಳಿದ್ರು. ಅದೇ ರೀತಿಯಲ್ಲಿ ನಿಜ ಚರಣ ಅಂಬಿಗರ ಚೌಡ ಜಯಂತಿ ಇವತ್ತು ನಡೀತಕ್ಕಂಥದ್ದು ಎಲ್ಲಾ ಜಾತಿದವ್ರಿಗೆ ಸಮಪಾಲು ಸರ್ವರಿಗೆ ಇದು ಎಲ್ಲರೂ ಕೊಡುಗೆ ಅಂತಕ್ಕಂಥದ್ದು ಎಲ್ಲರೂ ಭಾಗವಹಿಸಿ ಆ ಸಮಾವೇಶ ಸಕ್ಸಸ್ ಮಾಡ್ಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಕಮಕೂರು ನೇತೃತ್ವದಾಗ ನಿರ್ತಕ್ಕಂಥದ್ದು ರ್ಯಾಡ್ ಸ್ಟೂಡೆಂಟ್ MBBS ಬಟ್ ಎಲ್ಲ ಕುಂಟ್ರು ಮತ್ತು ವಿಶೇಷವಾಗಿ ನಮ್ಮ ಸಮಾಜದಾಗ ಮತ್ತು ಬೇರೆ ಸಮಾಜದಾಗ ಎಲ್ಲಾ ಜಾತಿದಾಗ ಪ್ರಶಸ್ತಿ ಲ್ಯಾಪ್ಟಾಪ್ ಎಲ್ಲ ಬಹಳಷ್ಟು ವಿತರಣೆ ಮಾಡ್ತಕ್ಕಂಥ ಬಡವರಿಗೆ ಯಾರು MBBS ಹೋದಾರ, ಯಾರು ಇಂಜಿನಿಯರ್ ಹೋದಾರ, ಯಾರು ಬಹಳ ಬಡತನದಾಗಲ್ಲ ಅಂತವ್ರಿಗೆ ತಿಪ್ಪಣ್ಣಪ್ಪ ಕಮಕ್ನೂರು ನೇತೃತ್ವದಲ್ಲಿ ಕಂಪ್ಯೂಟರ್ ವಿಸ್ತರಣೆ ಮಾಡ್ಬೇಕಂತ ಹೇಳಿ ಅವರೆಲ್ಲ ಒಂದು ಸುಮಾರು 15 ರಿಂದ 20 ಲಕ್ಷ ರೂಪಾಯಿ ಬರೀ ಬಡವರಿಗೆ ಕೊಡ್ತಕ್ಕಂಥದ್ದು ಒಂದು ವಿಶೇಷ ವಸ್ತುಗಳು ಮಾಡಿದಾರ. ಮತ್ತ ಅದೇ ರೀತಿಯ ಕಲಾವಿದರು ಒಂಟಿ ಆಗಿರ್ಬೋದು, ಕುದುರೆ ಆಗಿರ್ಬೋದು, ನಾಸಿಕ್ ಡೋಲ್ ಆಗಿರ್ಬೋದು, ಹುಲಿ ಮತ್ತದು ಕ್ರಾಂತಿ ಕಾಂತಾರ ಪಿಕ್ಚರ್ ನಡೀತಕ್ಕಂಥ ನೃತ್ಯಗಳು ಅವು ನೃತ್ಯಗಳು ಸುಮಾರು ಔಟ್ ಆಫ್ ಕಂಟ್ರಿ ತೋಟವಿದೆಯಲ್ಲ ಆ ಸಿಸ್ಟಮ್ ಇದು. ಮತ್ತ ನಾಸಿಕ್ ಡೋಲು ತೆಲಂಗಾಣ ಎಲ್ಲ ಮಂತ್ರಿಗಳು ಮತ್ತ ಆಂಧ್ರದಲ್ಲಿ ಎಲ್ಲ ಮಂತ್ರಿಗಳು MLAಗಳು ಇದರಿಂದ ಇದು ನೋಡ್ಲಿಕ್ಕೆ ಹುಟ್ಟಿದಾರ. ಮತ್ತ ಅವ್ರಿಗೆಲ್ಲ ಜಾಸ್ತಿದೆ ಅಲ್ಲಿ ಅಂಬಿಗರ ಚೌಡನ್ ಜಯಂತಿ ನಾವು ನೋಡ್ಬೇಕಾಗಿರುತ್ತೆ. ಅವ್ರ ಸತ್ತಿಗೆ ಈಗ ತಂದೆ ಕಮಕ್ರು ನೇತೃತ್ವ ಫೋನ್ ಮುಖಾಂತರ ಮಾತಾಡ್ಯಾರ. ನಾವು 20 ತಾರೀಕಿಗೆ ಬರ್ತೀವಿ, ಆಲ್ರೆಡಿ ನಾವೆಲ್ಲ ಇಲ್ಲಿ ಗ್ರ್ಯಾಂಡ್ ಹೋಟೆಲ್ ಅವೆಲ್ಲ ಬುಕ್ ಮಾಡಿ ಸಲುವಾಗಿ ಅದಕ್ಕೆ ವಿಶೇಷವಾಗಿ ಎಲ್ಲಾ ಜಾತಿ ಜನದವರು ಇಡೀ ಹೈದರಾಬಾದ್ ಕರ್ನಾಟಕದಾಗ ಇರ್ತಕ್ಕಂಥ ಎಲ್ಲ ನಮ್ಮ ಕೂಲಿ ಸಮಾಜ ಜನರು ಮತ್ತು ಕಬ್ಲಿಗೇರು ಜನರು ಮಲ್ಲಿ ಇರ್ತಕ್ಕಂಥ ಮಾತಾ ಮಾಣಿಕೇಶ್ವರ ಭಕ್ತರು ಮತ್ತು ಎಲ್ಲಾ ಜಾತಿದವರು ಈ ಅಂಬಿಗರ ಚೌಡನ ಜಯಂತ್ಯೋತ್ಸವಕ್ಕೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಎಲ್ಲಾ ಜನರಿಗೆ ಕೈ ಮುಗಿಸಿ ಇವತ್ತ ನಿಮ್ಮೆಲ್ಲ ಇದು ಮಾಡಿ ಚಿಂಚೋಳಿ ಇರ್ಬೋದು, ಚೇಡಾಮ್ ಇರ್ಬೋದು, ಯಾದಗಿರಿ ಇರ್ಬೋದು, ಸುರ್ಪುರ್ ಇರ್ಬೋದು, ಶಾಪುರ್ ಇರ್ಬೋದು, ಜೇವರ್ಗಿ ಇರ್ಬೋದು, ಕಮಲಾಪುರ್ ಇರ್ಬೋದು, ಮತ್ತ ದಕ್ಷಿಣ ಉತ್ತರ ಆಳಂದ ಅಫ್ಜಲ್ಪುರ್ ಎಲ್ಲ ಸೇಡಾಮ ಗುರ್ಮಿಟ್ಕಲ ಎಲ್ಲಾ ಮತಕ್ಷೇತ್ರದವರು ವಿಶೇಷವಾಗಿ ನೀವು ಎಷ್ಟು ದುಡ್ಡು ಕೊಟ್ಟರು ಈ ನೃತ್ಯ ನೋಡೋದಾಗಲ್ಲ. ಅದು ಕೈಜೋಡ್ ಹೇಳ್ತೀನಿ. ಎಲ್ಲ ಸಮಾಜ ಪ್ರಮುಖರು ಮೊದಲು ಭಾಗವಹಿಸಿ ತಿಪ್ಪಣ್ಣಪ್ಪ ಕಮಕೂರು ನೇತೃತ್ವದಲ್ಲಿ ನೀವೆಲ್ಲ ಭಾಗವಹಿಸ್ತೀರಿ ಅಂದ್ರ ಅವ್ರಿಗೂ ಮುಂದ ಈ ಅಷ್ಟಿ ಹೋರಾಟ ಸಲುವಾಗಿ ಅಸೆಂಬ್ಲಿದಾಗ ಮಾತಾಡಕ್ ಎನರ್ಜಿ ಕೊಟ್ಟಂತ ಆತದಂತಕ್ಕಂಥ ಮಾತು ಹೇಳಿ ನಾನು ಮಾತಾಡಕ್ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮ ಎಲ್ಲಾ ಮೀಡಿಯಾದವರಿಗೆ ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಿ ಎಲ್ಲಾ ಸಮಾಜದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಜೈ ಹಿಂದ್, ಜೈ ಕೂಲಿ ಸಮಾಜ. ವಿಜಯಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಅಂಗವಾಗಿ ಇವತ್ತು ಅಂಬಿಗರ ಚೌಡಯ್ಯನವರ ಸ್ವಾಗತ ಸಮಿತಿ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಕಮಕ್ರೂರವರು ನೇತೃತ್ವ ಅಧ್ಯಕ್ಷತೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಹಿರಿಯರು ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ರೂರವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಕೋಲಿ ಸಮಾಜದ ಸಮಸ್ತ ಮುಖಂಡರುಗಳು, ಕೋಲಿ ಸಮಾಜದ ನಾಯಕರುಗಳು ಎಲ್ಲರೂ ಕೂಡಿಕೊಂಡು ಈ ಬಾರಿ 906ನೇ ಜಯಂತಿ ಬಹು ವಿಜೃಂಭಣೆಯಿಂದ ಲಕ್ಷಾನುಗಟ್ಟಲೆ ಜನರ ಒಂದು ನೇತೃತ್ವದಲ್ಲಿ ಇವತ್ತು 21ನೇ ತಾರೀಕು ಕಲಬುರಗಿ ನಗರದಲ್ಲಿ ಕೋಲಿ ಸಮಾಜ ಅಂಬಿಗರ ಚೌಡಯ್ಯನವರ ಜಾತ್ರೆಯನ್ನ ಹಮ್ಮಿಕೊಂಡಿದ್ದು, ಆ ಅಂಬಿಗರ ಚೌಡಯ್ಯನವರ ಏನು ಮುಖ್ಯವಾದಂಥದ್ದು ವಿಶೇಷವಾಗಿ ಹಿಂದೂ ಕೂಡ ಯಾರೂ ಮಾಡಲಾರ್ದಂಥದ್ದು, ಭವಿಷ್ಯತ್ ಕಾಲ ನನಗ ಅನ್ಸ್ಮಟ್ಟಿಗೆ
ಜಯಪ್ರಕಾಶ್ ಅವ್ರದೇ ಕೊನೆ ಅನಿಸ್ತು ಅಂತ ಅನಿಸ್ತದ. ಮಾಡಿದ್ರ ಅವರೇ ಮಾಡ್ಬೇಕು, ಮತ್ ಯಾರಿಗೂ ಮಾಡಕ್ಕಾಗಲ್ಲ. ಆ ಶಕ್ತಿ ದೇವ್ರು ಕೊಟ್ರ ಮಾಡ್ಬೋದು. ಅಂತ ಮಹಾರಾಷ್ಟ್ರದಿಂದ ಇವತ್ತು ಹೆಲಿಕಾಪ್ಟರ್ ಅವತ್ತು ಅಂಬಿಗರ ಚೌಡಯ್ಯನವರ ಏನು ಒಂದು ಫೋಟೋ ಮೇಲೆ ಆಕಾಶದಿಂದ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ನಡೆಯುತ್ತದೆ. ಅದರಂತೆ ಜಗತ್ತುದ್ದಲ್ಲಿದ್ದಂತ ಬಸವೇಶ್ವರರ ಪುತ್ಥಳಿಗೂ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೂ ಕೂಡ ಅವತ್ತಿನ ದಿವಸ ನಾವು ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನ ಅಳವಡಿಸಿದ್ದೀವಿ. ಇಂಥ ಕಾರ್ಯಕ್ರಮಕ್ಕೆ ಸುಮಾರು ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಮಾಡಿಕೊಂಡು ಇವತ್ತು ಕಲಬುರಗಿಯಲ್ಲಿ ನಡೀತಕ್ಕಂತ ಏನು ಪಂಡಿತ್ ರಂಗಮಂದಿರದಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲಾ ತಾಲೂಕದಿಂದ ಸುಮಾರು ಲಕ್ಷಗಟ್ಟಲೆ ಜನ ಅವತ್ತಿನ ದಿವಸ ಕಲಬುರಗಿ ನಗರಕ್ಕೆ ಬಂದು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಆಚರಣೆ ಬಹು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಸಾಹೇಬರು ಉದ್ಘಾಟಿಸಲಿದ್ದು, ಮತ್ತು ಜಿಲ್ಲಾಡಳಿತ ಮತ್ತು ಎಲ್ಲಾ ತಾಲೂಕಾ ಮಟ್ಟದ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದು, ಅವರು ಕೂಡ ಬಹು ಉತ್ಸಾಹದಿಂದ ಈ ಬಾರಿ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಬಹುಸಂಖ್ಯಾತರ ಕೋಲಿ ಸಮಾಜ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನವಲಗುಂದ, ಚನ್ನಪಟ್ಟಣದಿಂದ, ಗೊಂಬೆ ಕುಣಿತ ಮತ್ತು ನಾಸಿಕದಿಂದ ಏನು ಡೊಳ್ಳು ಕುಣಿತ, ಕರಡಿ ಕುಣಿತ ಏನು ಹೀಗಾಗಿ ಹಲವಾರು ಬೇರೆ ಬೇರೆ ರಾಜ್ಯದಿಂದ ಹಲವಾರು ವಿಶೇಷವಾದಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಳವಡಿಸಿದ್ದು, ಅವತ್ತಿನ ದಿವಸ ರಾಜ್ಯ ವಿಜೇತರಾದಂತ ಅವರಿಗೆ ಸನ್ಮಾನ ಕೂಡ ನಾವು ಸಮಾಜ ವತಿಯಿಂದ ಅಂಬಿಗರ ಚೌಡಯ್ಯನವರ ಪ್ರಶಸ್ತಿ ಕೂಡ ಅವತ್ತು ನೀಡ್ತಾ ಇದ್ದೀವಿ. ಮತ್ತು ಅಂಗವಿಕಲರಿಗಾಗಿ ತ್ರಿಚಕ್ರ ವಾಹನಗಳು ಕೂಡ ಅವತ್ತು ಉಚಿತವಾಗಿ ನಾವು ಅಂಬಿಗರ ಚೌಡಯ್ಯನ ಜಯಂತಿ ದಿವಸ ಅವರಿಗೂ ಕೂಡ ನಾವು ನೀಡುತ್ತಿದ್ದೇವೆ. ಮತ್ತು ಪ್ರತಿಭಾ ಪುರಸ್ಕಾರ ಅದು ಕೂಡ ಎಲ್ಲಾ ಸಮಾಜದ ಮುಖ್ಯವಾಹಿನಿ ಬಂದಂತ ಎಲ್ಲಾ ಸಮಾಜದ ಸಂಸ್ಕೃತಿಯಲ್ಲಿ ಆಗಿರ್ಬೋದು, ಕವಿತೆಯಲ್ಲಿ ಆಗಿರ್ಬೋದು, ಕವನಗಳಲ್ಲಿ ಆಗಿರ್ಬೋದು, ಹಲವಾರು ರೀತಿಯಿಂದ ಏನು ವಿಜೇತರಾದಂತ ಅಂತವರಿಗೂ ಕೂಡ ನಾವು ಒಂದು ಪ್ರಶಸ್ತಿ ಪತ್ರ ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿದ್ದೇವೆ. ಅದರಂತೆ ವಿಶೇಷವಾಗಿ ಈ ಬಾರಿ ಬಹು ವಿಜೃಂಭಣೆ ಅಂತಂದ್ರೆ ಸುಮಾರು ಲಕ್ಷಾಂತರ ಜನ ಕೂಲಿ ಸಮಾಜದ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮೆಲ್ಲರೂ ಈಗಾಗಲೇ ಪೂರ್ವಭಾವಿ ಸಭೆ ನಡೆದಿದೆ. ಪೂರ್ವಭಾವಿ ಸಭೆಯಲ್ಲಿ ಈಗಾಗಲೇ ಎಲ್ಲಾ ಜನರು ಕೂಡ ಹಳ್ಳಿಯಿಂದ ಬರ್ಲಿಕ್ಕೆ ತಯಾರಾಗಿದ್ದಾರೆ. ಯಾವಾಗ 21ನೇ ತಾರೀಕು ಬರ್ತದೆ ಅಂತ ಹೇಳಿ ನೋಡ್ಕೊಂಡು ಕುಂತಿದ್ದಾರೆ. ಅಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಮಸ್ತ ಕೋಲಿ ಸಮಾಜದ ಜನರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾವು ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸೋಷಿಯಲ್ ಮೀಡಿಯಾದವರಿಗೆ ನಾವು ಅಭಿನಂದನೆಗಳನ್ನು ಕೋರುತ್ತಿದ್ದೇವೆ. ಧನ್ಯವಾದಗಳು. ಬಸವರಾಜ್ ಹರವಾಳ್. ಇದೇ ದಿನಾಂಕ 21/1/2026 ನಮ್ಮ ಕುಲಗುರುಗಳಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ 906ನೇ ಜಯಂತಿಯನ್ನ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲು ಮೊನ್ನೆ ಕರೆದಂತಹ ಜಿಲ್ಲಾಧಿಕಾರಿ ಸಭೆಯಲ್ಲಿ ಎಲ್ಲಾ ಸಮಾಜ ಬಾಂಧವರನ್ನು ಕರೆಸಿಕೊಂಡು ಎಲ್ಲರ ನಿರ್ಣಯವನ್ನು ತೆಗೆದುಕೊಂಡು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಈ ಜಯಂತಿ ಕಾರ್ಯಕ್ರಮವನ್ನ ಆಚರಣೆ ಮಾಡಿ ನಿರ್ಣಯ ತೆಗೆದುಕೊಂಡು ಆ ನಿರ್ಣಯದಲ್ಲಿ ನಮ್ಮ ಸಮಾಜದ ಎಲ್ಲಾ ಕುಲ ಬಾಂಧವರು ಕೂಡಿಕೊಂಡು ಈ ವರ್ಷ ನಮ್ಮ ಸನ್ಮಾನ್ಯ
ಹಿರಿಯರು ಮತ್ತು ಪ್ರಭಾವಿ ನಾಯಕರಾದಂತಹ ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮ್ಮಕನೂರ್ಜಿಯವರ ಚಿರಂಜೀವಾದಂತಹ ಶ್ರೀ ಜಯಪ್ರಕಾಶ್ ಕಮ್ಮಕನೂರವರನ್ನ ಅವಿರೋಧಿಗೆ ಆಯ್ಕೆ ಮಾಡಲಾಯಿತು. ಎಲ್ಲರ ಸಮಾಜದವರು ಕೂಡ ಸಂತೋಷದಿಂದ ಒಪ್ಪಿಕೊಂಡರು. ಮತ್ತೆ 21ನೇ ತಾರೀಕಿನ ನಡೆಯತಕ್ಕಂತ ಕಾರ್ಯಕ್ರಮಕ್ಕೆ ಎಲ್ಲಾ ಸಮಾಜ ಬಾಂಧವರನ್ನು ಕೂಡಿಕೊಂಡು ಒಂದು ಸಭೆಯನ್ನ ಮಾಡಿ ಯಾವ ರೀತಿಯಾಗಿ ಈ ವರ್ಷ ಜಯಂತಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಸಮಾಜ ಎಲ್ಲಾ ಬಾಂಧವರಿಂದ ತಮ್ಮ ತಮ್ಮ ಅನುಮತಿಯನ್ನು ಪಡೆದುಕೊಂಡು ಸಭೆಯಲ್ಲಿ ನಿರ್ಣಯ ಮಾಡಿ, ಅದಕ್ಕಾಗಿ ಈಗ ಈ ವರ್ಷ ವಿಶೇಷವಾಗಿ ಎಲ್ಲಾ ಸಮಾಜ ಬಾಂಧವರು ಕೂಡಿಕೊಂಡು ನಮ್ಮ ಸಮಾಜ ಬಾಂಧವರಾದಂತಹ ಅಧ್ಯಕ್ಷರಾದ ಶ್ರೀಮಾನ್ ರವಿರಾಜ್ ಕೊರಿಯವರಾಗಿರ್ಬೋದು, ಶರಣಪ್ಪಣ್ಣವರಾಗಿರ್ಬೋದು, ಬಸವರಾಜ್ ಹರವಳ ಆಗಿರ್ಬೋದು, ಬಸವರಾಜ್ ಬೂದಿಯಾಳ್ ಆಗಿರ್ಬೋದು, ರಾಯಪ್ಪಣ್ಣ ಹೊಂಬುಟ್ಟಿ ಆಗಿರ್ಬೋದು, ಸಂದೇಶ್ ಕಮಕನು ಆಗಿರ್ಬೋದು, ಬಸವರಾಜ್ ಹೇರೂರ್ ಸರ್ ಆಗಿರ್ಬೋದು, ಮತ್ತು ಇನ್ನು ಅನೇಕ ನಮ್ಮ ಬೂದಿಯಾಳ್ ಸರ್ ಆಗಿರ್ಬೋದು, ರಮೇಶ್ ನಾಟಿಕರ್ ಆಗಿರ್ಬೋದು, ಇನ್ನು ನಮ್ಮ ಸಮಾಜದ ಅನೇಕ ಮುಖಂಡರು ವಿಜಯ್ ಕುಮಾರ್ ಹದಗಲ್ಲನವರಾಗಿರ್ಬೋದು, ಎಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನ ಮಾಡಿದರು. ಈ ವರ್ಷ ಒಳ್ಳೆಯ ಒಂದು ಕಲಾ ತಂಡಗಳನ್ನ ದೂರ ದೂರದಿಂದ ಮಹಾರಾಷ್ಟ್ರದಿಂದ ಡೊಳ್ಳು ಕುಣಿತ ಮೇಳ ಮತ್ತು ಚನ್ನಪಟ್ಟಣದಿಂದ ಗೊಂಬೆ, ಹುಲಿ ವೇಷ, ಅನೇಕ ಜನಪದ ಸಾಹಿತ್ಯ ರೂಪದಲ್ಲಿ ನಡೆದು ಬಂದಂತಹ ಕಲಾವಿದರನ್ನ ಕರೆಸಿ ನಗರೇಶ್ವರ ಶಾಲೆಯಿಂದ ಬೆಳಿಗ್ಗೆ 12 ಗಂಟೆಗೆ ಅಲ್ಲಿ ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿಗೆ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಉದ್ಘಾಟನೆಯನ್ನ ಮಾಡಲು ಸಭೆಯಲ್ಲಿ ನಿರ್ಣಯ. ಅಲ್ಲಿ ಮೆರವಣಿಗೆ ಪೂರ್ವದಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರು ಕೂಡಿಕೊಂಡು ನಮ್ಮ ಜಯಪ್ರಕಾಶ್ ಕಮ್ಮಕನವರನ್ನು ಮನವೊಲಿಸಿ ಮಹಾರಾಷ್ಟ್ರದಿಂದ ಹೆಲಿಕಾಪ್ಟರ್ ತರಿಸಿ ಆ ನಗರೇಶ್ವರ ಶಾಲೆಯಲ್ಲಿ ಪೂಜಾ ಅನಾವರಣ ಮಾಡುವ ಸಮಯದಲ್ಲಿ ಪುಷ್ಪವೃಷ್ಟಿಯನ್ನ ಹೆಲಿಕಾಪ್ಟರ್ ಮುಖಾಂತರವಾಗಿ ಹಾಕಲು ನಿರ್ಣಯವನ್ನು ಕೈಗೊಂಡು, ಅದೇ ರೀತಿಯಾಗಿ ಮೆರವಣಿಗೆಯುದ್ದಕ್ಕೂ ನಗರೇಶ್ವರ ಶಾಲೆಯಿಂದ ರಂಗಮಂದಿರವರೆಗೆ ಮೆರವಣಿಗೆಯುದ್ದಕ್ಕೂ ಅನೇಕ ಕಲಾ ತಂಡದವರು ಹರ್ಷೋದ್ಗಾರದಿಂದ ಡೊಳ್ಳಿನ ಕುಣಿತ ಆಗಿರ್ಬೋದು, ವಾದ್ಯ ಮೇಳ ಆಗಿರ್ಬೋದು, ಆನೆ, ಒಂಟೆ, ಕುದುರೆ, ಅನೇಕ ಕಲಾ ತಂಡದಿಂದ ಭವ್ಯವಾದ ಮೆರವಣಿಗೆ. ಆ ಮೆರವಣಿಗೆ ಜಗತ್ತುತ್ತಕ್ಕೆ ಬಂದ ತಕ್ಷಣ ಆ ಜಗತ್ತುತ್ತದಲ್ಲಿ ಕೂಡ ಹೆಲಿಕಾಪ್ಟರ್ ಮೂಲಕವಾಗಿ ಪುಷ್ಪೋತ್ಸವನ್ನ ಅಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿಗೆ ಹಾಕಲು ನಿರ್ಣಯವನ್ನು ಕೊಂಡರು. ಆಮೇಲೆ ನಮ್ಮ ಅನೇಕ ತಾಲೂಕಲ್ಲಿಂದ ಸಾವಿರ ಸಂಖ್ಯೆಯಲ್ಲಿ ಲಕ್ಷಾನುಗಟ್ಟಲೆ ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ. ಅದಕ್ಕಾಗಿ ಜಿಲ್ಲಾಡಳಿತ, ಪೊಲೀಸ್ ಆಯುಕ್ತರಿಗೆ ಕೂಡ, ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಮನವಿಯನ್ನ ಕೊಟ್ಟಿದ್ದೇವೆ. ಅದಕ್ಕೆ ಇದೆಲ್ಲ ಸಮಾಜ ಮುಖಂಡರ ಒಂದು ಇದರ ಮೇರೆಗೆ ಒಳ್ಳೆಯ ರೀತಿಯಿಂದ ಹಿಂದೆಂದೂ ಆಗದಂತಹ ಜಯಂತಿ, ಮುಂದೆ ಕೂಡ ಆಗದಂತಹ ಜಯಂತಿಯನ್ನ ನಮ್ಮ ಸಮಾಜದ ನಾಯಕರಾದಂತಹ ಶ್ರೀಮಾನ್ ತಿಪ್ಪಣ್ಣಪ್ಪ ಕಮ್ಮಕನೂರು ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆಯ ವಿಜೃಂಭಣೆಯಿಂದ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ನೀವೆಲ್ಲರೂ ಮಾಡಿರಿ, ನಿಮಗೆ ನನ್ನ ಸಂಪೂರ್ಣ ಬೆಂಬಲದಂತೆ ಸೂಚನೆ ಕೊಟ್ಟಿದ್ದಕ್ಕಾಗಿ ನಮ್ಮ ಜನ ಮುಖಂಡರ ಹರ್ಷೋದ್ಗಾರದಿಂದ ಈ ಕಾರ್ಯಕ್ರಮ ನಡೆಸಲು ಎಲ್ಲರೂ ಕೂಡ ಒಪ್ಪಿಗೆಯನ್ನ ಮಾಡಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾನುಗಟ್ಟಲೆ ಜನ ಬರುವ ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ನೋಡಿ ಎಲ್ಲರಿಗೂ ಕೂಡ ಯಾವುದೇ ತೊಂದರೆ ಆಗದಂತೆ ಅನ್ನ ಸಂತರ್ಪಣೆ ಕೂಡ ರಂಗಮಂದಿರದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಮಾಜದ ಎಲ್ಲ ಹಿರಿಯರು, ಕಿರಿಯರು, ತಾಯಿಂದಿರ ಇದಕ್ಕೆ ಎಲ್ಲರ ಸಹಕಾರವನ್ನ ಬಹಳ ಮುಖ್ಯ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು ನಮ್ಮ ಜಯಪ್ರಕಾಶ್ ಕಮ್ಮಕನೂರವನ್ನ ಹೆಚ್ಚಿನ ರೀತಿಯಲ್ಲಿ ಜಯಂತಿ ಕಾರ್ಯಕ್ರಮ ಅಧ್ಯಕ್ಷ ಆಗಿದ್ದಕ್ಕಾಗಿ ತಾವೆಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಸಾರ್ಥಕವಾಗುತ್ತದೆ ಹೇಳಿ ನಾನು ತಮ್ಮ ಮೂಲಕ ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಅರ್ಜುನ್ ಜಮಾದಾರ್, ಮಾಣಿಕೇಶ್ವರ ಕಾಲನಿ, ಕಲಬುರಗಿ. ಇನ್ನೂ ಒಂದು ನಮ್ಮ ಈ ಜಯಂತಿ ವಿಶೇಷವೆಂದರೆ ನಮ್ಮ ಸಮಾಜದ ಎಲ್ಲ ಅಧ್ಯಕ್ಷರಿಗೂ ಕೂಡ ಈ ಅಂಬಿಗರ ಚೌಡಯ್ಯ ಪ್ರಶಸ್ತಿಯನ್ನ ಅವರಿಗೆ ವಿತರಿಸಲು ನಿರ್ಣಯನ ಕೈಗೊಂಡಿದ್ದೇವೆ. ಆಮೇಲೆ ನಮ್ಮ ಸಮಾಜದ ಅಂಗವಿಕಲರಿಗೆ ತ್ರಿಚಕ್ರ ವಾಹನವನ್ನ ಪುಕ್ಕಟಿಯಾಗಿ ಎಲ್ಲರಿಗೂ ಕೂಡ ವಿತರಿಸಲು ಸಭೆಯ ನಿರ್ಣಯವಾಗಿದೆ. ಮತ್ತು ನಮ್ಮ ವಿವಿಧ ಪತ್ರಕರ್ತ ಮಿತ್ರರಿಗೂ, ಛಾಯಾಗ್ರಾಹಕ ಮಿತ್ರರಿಗೂ ಮತ್ತು MBBS ಪದವಿಯಲ್ಲಿ, ಇಂಜಿನಿಯರಿಂಗ್ ಪದವಿಯಲ್ಲಿ ಉತ್ತೀರ್ಣರಾದವರಿಗೆ ಹೆಚ್ಚಿನ ಅಂಕ ತೆಗೆದುಕೊಂಡವರಿಗೆ ಸನ್ಮಾನ
ನಾವು ವಿವಿಧ ಕಲಾ ತಂಡಗಳಿಗೆ ಕೂಡ ಸನ್ಮಾನವನ್ನು ಇಟ್ಟಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಮಾಜ ಬಾಂಧವರು ತಾವೆಲ್ಲರೂ ಬೆನ್ನೆಲುಬು ನಿಂತು ಈ ಎಲ್ಲಾ ಕಾರ್ಯಕ್ರಮಕ್ಕೆ ತಮ್ಮ ಮೆರಗನ್ನ ಕೊಡ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳ. ಸರ್ ಎಷ್ಟು ಜನ ಸೇರ್ಬೋದು? ಸುಮಾರು ನಮ್ಮ ನಿರೀಕ್ಷೆ 1 ಲಕ್ಷ ಮೀರಿ ಜನ ಬರುವ ನಿರೀಕ್ಷೆ ಇದೆ. ಯಾಕಂದ್ರೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆಯನ್ನ ನಾವು ಮಾಡಲಿದ್ದು ನಿರ್ಣಯ ತೆಗೆದುಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ಎಲ್ಲಾ ತಾಲೂಕದಲ್ಲಿ ಅವರ ಕಾರ್ಯಕ್ರಮವನ್ನ ಮಾಡಿ ನಮ್ಮ ಕಲಬುರಗಿಯಲ್ಲಿರ್ತಕ್ಕಂಥ ಈ ಜಯಂತಿ ಕಾರ್ಯಕ್ರಮಕ್ಕೆ ಕೂಡ ಆಗಮಿಸಿ ಈ ಒಳ್ಳೆಯ ಒಂದು ಮೆರಗನ್ನ ತೆಗೆದುಕೊಳ್ಳಲು ಅವರು ಕೂಡ ನಿರ್ಣಯ ಕೊಂಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕಂತ ಹೇಳಿ ತಮ್ಮೆಲ್ಲರಿಗೆ ಮನವಿ ಕೊಡ್ತೀನಿ. ನಮಸ್ಕಾರ. ಧನ್ಯವಾದ.